ಏನು ಮಾಡಿದರೂ ದುಡ್ಡು ಉಳಿತಾ ಇಲ್ಲ. ಎಷ್ಟೇ ಆಲೋಚನೆಗಳನ್ನು ಮಾಡಿದರೂ ಕೂಡ ತಿಂಗಳ ಎಂಡಿನಲ್ಲಿ ಪಾಕೆಟ್ ಖಾಲಿ. ದುಡ್ಡು ಉಳಿಸೋದಕ್ಕಾಗ್ತಿಲ್ಲ, ಇನ್ವೆಸ್ಟ್ ಮಾಡೋದಕ್ಕಾಗ್ತಿಲ್ಲ. ತುಂಬ ಜನರ ಕೊರಗು ಕೂಗು ಇದು. ನೀವು ಹೆಚ್ಚು ಇನ್ಕಮ್ ಬಂದ ಮೇಲೆ ದುಡ್ಡನ್ನು ಉಳಿಸ್ತೀನಿ ಅನ್ನುವಂತಹ ಆಲೋಚನೆಯಲ್ಲಿರ್ತೀರಿ. ಆದರೆ ಸಮಸ್ಯೆ ಇರೋದು ಇನ್ಕಮ್ನದ್ದಲ್ಲ, ಎಕ್ಸ್ಪೆನ್ಸ್ನದ್ದು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. 2026ರಲ್ಲಿ ನಿಮ್ಮ ಈ ಬಿಹೇವಿಯರನ್ನು ಬದಲಾಯಿಸೋದಕ್ಕೆ ನಾನೊಂದಿಷ್ಟು ಚೀಟ್ ಕೋಡ್ಗಳನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆಯ ತನಕ ನೋಡೋದನ್ನು ನೀವು ಮರಿಬೇಡಿ. ನನ್ನ ಹೆಸರು ಆಶೀಶ್ ಸರಡ್ಕ. ಇವತ್ತಿನ ಈ ವಿಡಿಯೋಗೆ ನಿಮಗೆ ಸ್ವಾಗತ. ಇದರಲ್ಲಿ ಒಂದಿಷ್ಟು ವಿಚಾರಗಳನ್ನು ಒಂದು ದಿನ ಮಾಡುವಂತಹದ್ದು, 2 ದಿನ ಮಾಡುವಂತಹದ್ದು, 1 ವಾರ ಮಾಡುವಂತಹದ್ದು, ತಿಂಗಳುಗಟ್ಟಲೆ ಮಾಡುವಂತಹದ್ದು, ಹೀಗಿರುವಂತಹ ಕೆಲವೊಂದಿಷ್ಟು ಚೀಟ್ಸ್ ಇದ್ದಾವೆ. ಇವುಗಳನ್ನು ನೀವು ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೋಡಿ. ನಾನಂತೂ ಇವತ್ತಿಂದ ಈ ರೀತಿಯ ಅಭ್ಯಾಸಗಳನ್ನು ಖಂಡಿತ ಇಟ್ಕೊಡ್ತೀನಿ. ಮೊದಲನೆಯದು ಏನಪ್ಪ ಅಂತ ಹೇಳಿದರೆ, ನೋ ಸ್ಪೆಂಡ್ ಡೇ ಅಂತ ಹೇಳುವಂತಹದ್ದು. ಆ ದಿನ ನೀವು ಏನನ್ನು ಖರ್ಚು ಮಾಡುವ ಹಾಗಿಲ್ಲ. ಒಂದು ವೀಕೆಂಡ್, ಶನಿವಾರವೋ ಭಾನುವಾರವೋ ಪಿಕ್ ಮಾಡಿಕೊಳ್ಳಿ. ಆ ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನೀವು ಏನೇ ಆದರೂ ದುಡ್ಡು ಖರ್ಚು ಮಾಡುವ ಹಾಗಿಲ್ಲ. ಏನೋ ಮೆಡಿಸಿನ್ ತಗೋಬೇಕು ಅಥವಾ ಅರ್ಜೆಂಟಾಗಿ ಯಾವುದೋ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ಅಂತ ಇರುವಂತಹದ್ದು, ಮನೆಯಲ್ಲಿ ಗ್ಯಾಸ್ ಖಾಲಿ ಆಯಿತು ಅಂತ ಹೇಳಿದರೆ ಅದಕ್ಕೇನು ಮಾಡೋದು ಅಂತ ಯೋಚನೆ ಮಾಡಿಬಿಡಿ, ಅಂತಹದ್ದಕ್ಕೆ ಖರ್ಚು ಮಾಡಿ. ಆದರೆ ಆ ದಿನ ಹೊರಗೆ ಕಾಫಿ ಕುಡಿಯೋದಕ್ಕೆ ಹೋಗೋದಿಲ್ಲ, ಮನೆಗೆ ಬೇಕಾಗಿರುವಂತಹ ಐಟಮ್ಗಳನ್ನು ಶಾಪಿಂಗ್ ಮಾಡೋದಕ್ಕೆ ಹೋಗುವ ಹಾಗಿಲ್ಲ, ಅಥವಾ ಯಾವುದಾದ್ರೂ ಆನ್ಲೈನ್ ಆರ್ಡರ್ಗಳನ್ನು, ಬಟ್ಟೆ ತಗೋತೀನಿ ಇವತ್ತು ಅನ್ನುವಂತಹ ನಿರ್ಧಾರಗಳನ್ನು ಮಾಡುವ ಹಾಗಿಲ್ಲ. ಅಗತ್ಯ, ತೀರಾ ಅಗತ್ಯ ಅಂತ ಹೇಳುವಂತಹ ಯಾವುದಾದ್ರೂ ಖರ್ಚುಗಳಿದ್ರೆ ಅವುಗಳನ್ನು ಬಿಟ್ಟು ಬೇರೆ ಯಾವುದನ್ನು ನೀವು ಮಾಡುವ ಹಾಗಿಲ್ಲ. ಇದನ್ನೊಂದು 2 ವಾರ ನೀವು ಯಾವುದಾದ್ರೂ ಒಂದು ದಿನ ಪಿಕ್ ಮಾಡಿ ಅಭ್ಯಾಸ ಮಾಡಿಕೊಳ್ಳಿ. ಆ ದಿನದಲ್ಲಿ ನಿಮಗೇನು ಹೆಚ್ಚಿನದ್ದು ಗೊತ್ತಾಗ್ಲಿಕ್ಕಿಲ್ಲ. ಆದರೆ ನೀವು ಅಬ್ಸರ್ವ್ ಮಾಡುವವರು ಅಂತ ಹೇಳಿದರೆ ಮಿನಿಮಮ್ 200-300 ರೂಪಾಯಿ ನೀವು ಉಳಿಸಿದ್ದೀರಿ ಅಂತ ಹೇಳುವಂತಹದ್ದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದ ನೆಕ್ಸ್ಟ್ ನೀವು ಹೋಗಬೇಕಾಗಿರುವಂತಹದ್ದು ನೋ ಸ್ಪೆಂಡ್ ವೀಕೆಂಡ್ಗೆ. 2 ದಿನ, ಶನಿವಾರ ಮತ್ತು ಭಾನುವಾರ, ನೀವು ಯಾವುದೇ ಖರ್ಚುಗಳನ್ನು ಈಗ ಹೇಳಿದ ಹಾಗೆ ಮಾಡುವ ಹಾಗಿಲ್ಲ. ಅನ್ನೆಸೆಸರಿ ಆಗಿರುವಂತಹ ಯಾವುದನ್ನು ಖರೀದಿ ಮಾಡುವ ಹಾಗಿಲ್ಲ. ಅಗತ್ಯದಿದೆ ಅಂತ ಹೇಳಿದರೆ ಆಯಿತು, ಮಾಡಿ ಅದನ್ನು. ಮನೆಯಲ್ಲೇ ಇರಿ, ಎಕ್ಸಸೈಸ್ ಮಾಡಿ, ಮನೆಯಲ್ಲೇ ಏನನ್ನೋ ಹೊಸತನ್ನು ಕಲಿಯುವಂತಹ ಅಭ್ಯಾಸ ಮಾಡಿಕೊಳ್ಳಿ. ಯೂಟ್ಯೂಬ್ ಫ್ರೀ, ಇಲ್ಲಿ ಬೇಕಾದಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಇಲ್ಲಿಂದ ಏನನ್ನಾದರೂ ಕಲಿಯೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಆ ದಿನ ನೋಡಿ. ಹೊರಗಡೆ ಎಲ್ಲೂ ಹೋಗಬೇಡಿ, ಖರ್ಚುಗಳನ್ನು ಮಾಡಬೇಡಿ. ಇದಾದ ಮೇಲೆ ನೀವು ಮಾಡಬೇಕಾಗಿರುವಂತಹದ್ದು ಪ್ಯಾಂಟ್ರಿ ಚಾಲೆಂಜ್ ಅಂತ ಹೇಳುವಂತಹದ್ದು. ನಿಮ್ಮ ಮನೆಯಲ್ಲಿ ಇವತ್ತು ಫ್ರಿಡ್ಜ್ ಓಪನ್ ಮಾಡಿ, ಸಾಮಾನುಗಳನ್ನು, ದಿನಸಿಯನ್ನು ಇಟ್ಟಿರುವಂತಹ ಜಾಗದಲ್ಲೆಲ್ಲ ತೆಗೆದು ನೋಡಿ. ಅರ್ಧಂಬರ್ಧ ಖಾಲಿಯಾಗಿರುವಂತಹ ಸುಮಾರು ಪ್ಯಾಕೆಟ್ಗಳು ಇರ್ತವೆ. ಬಿಸ್ಕೆಟ್ 4 ಉಳಿದಿರುತ್ತೆ, ರವೆ 1/4 kg ಉಳಿದಿರುತ್ತೆ, ಗೋಧಿ ಹಿಟ್ಟು ಒಂದು 4-5 ಚಪಾತಿಗಾಗುವಷ್ಟು ಇರುತ್ತೆ, ಅಕ್ಕಿ 2 ಸರ್ತಿ ಊಟಕ್ಕಾಗುವಷ್ಟು ಇರುತ್ತೆ. ಆದರೆ ಇದನ್ನು ಯಾವುದನ್ನು ನೀವು ಸಂಪೂರ್ಣವಾಗಿ ಬಳಕೆ ಮಾಡಿರೋದಿಲ್ಲ. ಗೋಧಿ ಮುಗೀತಾ ಬಂತು ಅಂತ ಆರ್ಡರ್ ಮಾಡ್ತೀರಿ, ಬಿಸ್ಕೆಟ್ ಪ್ಯಾಕೆಟ್ ಖಾಲಿ ಆಗ್ತಾ ಬಂತು ಅಂತ ಇನ್ನೊಂದು ಆರ್ಡರ್ ಮಾಡ್ತೀರಿ. 1 ವಾರದ ಕಾಲ ಇದ್ಯಾವುದನ್ನು ನೀವು ಮಾಡಬಾರ್ದು. 1 ವಾರ ನಿಮ್ಮ ಮನೆಯಲ್ಲಿರುವಂತಹ ಫ್ರಿಡ್ಜ್ನಲ್ಲಿ ಉಳಿದಿರುವಂತಹ ಅರ್ಧ ಓಪನ್ ಮಾಡಿ ಬಾಕಿ ಇಟ್ಟಿರುವಂತಹ ಐಟಮ್ಗಳನ್ನೇ ಬಳಕೆ ಮಾಡಿಕೊಂಡು ಅಡುಗೆ ಮಾಡುವುದಕ್ಕೆ, ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೋಡಿ. ನಿಮ್ಮ ಫ್ರಿಡ್ಜ್ ಕೂಡ ಖಾಲಿಯಾಗುತ್ತೆ, ನಿಮ್ಮ ಪಾಕೆಟ್ ತುಂಬುತ್ತೆ. 1 ವಾರ ತುಂಬ ದೊಡ್ಡ ಸಮಯ ಅಲ್ಲ. ಮನೆಯಲ್ಲಿರುವಂತಹದ್ದೇ ಐಟಮ್ಗಳನ್ನು ಖರ್ಚು ಮಾಡಿಬಿಟ್ಟು ದುಡ್ಡು ಖರ್ಚು ಮಾಡದೆ ಬದುಕೋದನ್ನು ಅಭ್ಯಾಸ ಮಾಡೋದಕ್ಕೆ. ಇದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ ನೋಡಿ. ಇದಾದ ಮೇಲೆ ನೀವು 1 ತಿಂಗಳ ಕಾಲ ಒಂದು ಐಟಮನ್ನು ಅವಾಯ್ಡ್ ಮಾಡೋದು ಸಾಧ್ಯ ಇದೆಯಾ ಅಂತ ನೋಡಬೇಕಾಗಿರುವಂತಹದ್ದು ನಿಮ್ಮ ನೆಕ್ಸ್ಟ್ ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಪ್ಲ್ಯಾನ್. ಸಿಗರೆಟ್ ಸೇರ್ತಿರ್ತೀರಿ ಅಂತ ಯೋಚನೆ ಮಾಡಿ. 1 ತಿಂಗಳು ಸಿಗರೆಟ್ನ ಮೇಲೆ ನಾನು ದುಡ್ಡನ್ನು ಖರ್ಚೇ ಮಾಡೋದಿಲ್ಲ ಅಂತ ಸಾಧ್ಯ ಇದೆಯಾ ಅನ್ನೋದನ್ನು ನೋಡಿ. ಪ್ರತಿದಿನ ಆಫೀಸ್ನಲ್ಲಿ 10 ಗಂಟೆಗೊಂದು ಟೀ, ಮಧ್ಯಾಹ್ನ 1 ಗಂಟೆಗೆ ಮತ್ತೊಂದು ಟೀ, ಸಾಯಂಕಾಲ 4 ಗಂಟೆಗೆ ಇನ್ನೊಂದು ಟೀ ಕುಡಿಯೋರು ನೀವು ಅಂತ ಹೇಳಿದರೆ, ಈ 3 ಸಮಯದಲ್ಲಿ 1 ಸಮಯದ ಟೀಯನ್ನು ಅವಾಯ್ಡ್ ಮಾಡೋದು ಸಾಧ್ಯ ಇದೆಯಾ ಅಂತ ನೋಡಿ. ಪ್ರತಿದಿನ ಕಾಫಿ ಕುಡಿಯೋದಕ್ಕೆ ಹೋಟೆಲ್ಗೆ ಹೋಗ್ತೀರಾ ಅಂತ ಹೇಳಿದರೆ ಅದನ್ನು ಮಾಡದೆ ಮನೆಯಲ್ಲಿಯೇ ಕಾಫಿಯನ್ನು ಪ್ರಿಪೇರ್ ಮಾಡಿ ಕುಡಿಯೋದು ಸಾಧ್ಯ ಇದೆಯಾ? 1 ತಿಂಗಳ ಕಾಲ ಈ ರೀತಿಯ ಅಭ್ಯಾಸವನ್ನು ನಿಮಗೆ ಮಾಡೋದಕ್ಕೆ ಆಗುತ್ತಾ ಅನ್ನೋದನ್ನು ನೋಡಿಕೊಳ್ಳಿ. ಅದನ್ನು ನೀವೇನಾದರೂ ಮಾಡೋದಕ್ಕೆ ಸಾಧ್ಯ ಇದೆ ಅಂದರೆ ತುಂಬ ಒಳ್ಳೆಯದು. 1 ತಿಂಗಳು ಆನ್ಲೈನ್ನಲ್ಲಿ ನಾನು ಏನನ್ನೂ ಖರೀದಿ ಮಾಡೋದಿಲ್ಲ ಅಂತ ಹೇಳುವಂತಹ ಗಟ್ಟಿ ನಿರ್ಧಾರ ಮಾಡಿಬಿಟ್ಟು ಏನನ್ನೂ ಆರ್ಡರ್ ಮಾಡದೆ ಇರೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿ. ಯೂಶ್ವಲಿ ಏನು ಆರ್ಡರ್ ಮಾಡ್ತೀರಿ? ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಅಥವಾ ಬಟ್ಟೆ ಅಥವಾ ಶೂಗಳು, ಇಂತಹದ್ದನ್ನು 1 ತಿಂಗಳು
ನಾನು ಏನೇ ಆಗಲಿ ಒಂದು ತಿಂಗಳು ಆನ್ಲೈನ್ನಲ್ಲಿ ಏನನ್ನು ಖರೀದಿ ಮಾಡೋದಿಲ್ಲ ಅಂತ ಹೇಳುವ ನಿರ್ಧಾರ ನಿಮಗೆ ಮಾಡೋದು ಸಾಧ್ಯ ಇದೆಯಾ ಅನ್ನುವ ಆಲೋಚನೆಯನ್ನು ಮಾಡಿ. ಅದು ಸಾಧ್ಯ ಆಗುತ್ತೆ ಅಂತಂದರೆ ಯು ಹ್ಯಾವ್ ಗೇನ್ಡ್ ಕಂಟ್ರೋಲ್ ಆನ್ ಯೋರ್ ಇಂಪಲ್ಸಸ್. ಇದಾದಮೇಲೆ ಇನ್ನೊಂದು ನೀವು ಟ್ರೈ ಮಾಡಬೇಕಾಗಿರುವಂತಹದ್ದು ಕ್ಯಾಶ್ ಓನ್ಲಿ ವೀಕ್ ಅಂತ. ಒಂದು ವಾರ UPI ಬಳಕೆ ಮಾಡಬೇಡಿ, ಒಂದು ವಾರ ಆನ್ಲೈನ್ ಸ್ಪೆಂಡಿಂಗ್ ಮಾಡಬೇಡಿ, ಆ ವಾರದಲ್ಲಿ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಬಳಕೆಯನ್ನು ಮಾಡಬೇಡಿ. ಕೈಯಲ್ಲಿ ದುಡ್ಡಿಟ್ಕೊಳ್ಳಿ, ಬರೀ ದುಡ್ಡನ್ನು ಮಾತ್ರ ನಾನು ಖರ್ಚು ಮಾಡ್ತೀನಿ ಫಿಸಿಕಲ್ ಫಾರ್ಮ್ನಲ್ಲಿ ಅಂತ ಯೋಚನೆ ಮಾಡಿ. ದುಡ್ಡಿನದ್ದೊಂದು ಫ್ಲಿಂಚ್ ಇಫೆಕ್ಟ್ ಅಂತ ಹೇಳುವಂಥದ್ದಿರುತ್ತೆ. ಯಾವಾಗ ನಿಮ್ಮ ಕೈಯಲ್ಲಿ ಒಂದು ನೋಟ್ ಇರುತ್ತೋ, ಯಾವಾಗ ನೀವು ಕೈಯಲ್ಲಿರುವಂತಹ ನೋಟನ್ನು ಎಣಿಕೆ ಮಾಡಿಬಿಟ್ಟು ಇನ್ನೊಬ್ಬನ ಕೈಗೆ ಕೊಡ್ತೀರೋ, ಆಗ ದುಡ್ಡು ನನ್ನ ಕೈಯಿಂದ ಹೋಗ್ತಿದೆ ಅನ್ನುವಂತಹ ಬೇಜಾರಾಗುತ್ತಂತೆ. ಆದರೆ ಅದೇ ದುಡ್ಡನ್ನು ನೀವು ಗೂಗಲ್ ಪೇನಲ್ಲಿ, ಫೋನ್ಪೇನಲ್ಲಿ ಟಕ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿದಾಗ ಆಗೋದಿಲ್ಲ. ಕಾರ್ಡ್ ಸ್ವೈಪ್ ಮಾಡಿದಾಗ, ಕಾರ್ಡನ್ನು ನೀವು ಸುಮ್ಮನೆ ಟ್ಯಾಪ್ ಮಾಡಿದಾಗ ಈ ಫ್ಲಿಂಚ್ ಎಫೆಕ್ಟ್ ಆಫ್ ಮನಿ ಅಂತ ಹೇಳುವಂತಹದ್ದು ನಿಮಗೆ ಗೊತ್ತಾಗೋದೇ ಇಲ್ಲ. ಕೈಯಿಂದ ದುಡ್ಡು ಖಾಲಿ ಆಗ್ತಾ ಹೋಗ್ತಿರುತ್ತೆ. ಆದರೆ ಕೈಯಿಂದ ಫಿಸಿಕಲ್ ಫಾರ್ಮ್ನಲ್ಲಿ ದುಡ್ಡನ್ನು ಕೊಟ್ಟಾಗ ಇಷ್ಟು ದುಡ್ಡು ಖರ್ಚಾಯಿತು ಅಂತ ಹೇಳುವಂತಹ ಬೇಜಾರು ಖಂಡಿತ ಆಗುತ್ತೆ. ಇದನ್ನು ನೀವು ಪ್ರಯತ್ನ ಮಾಡಿ ನೋಡಿ, ಒಂದು ವಾರಕ್ಕೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ. ಈಗ ನೋಡಿ, ವರ್ಲ್ಡ್ ಕಪ್ ನಡೀತಿದೆ, TV ನೋಡುವವರು ತುಂಬ ಕಮ್ಮಿಯಾಗಿದ್ದಾರೆ. ಫೋನ್ನಲ್ಲಿ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಬೇಕು ಅಂತ ತೊಗೊಂಡಿರ್ತೀರಿ. ಇನ್ಯಾವತ್ತೋ ಯಾವುದೋ ಸಿನಿಮಾವನ್ನು ನೋಡೋದಕ್ಕೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರಿ. ಇದೇ ರೀತಿ ಅಮೆಝಾನ್ ಪ್ರೈಮ್ನದ್ದು, ZEE5ನದ್ದು, ಬೇರೆ ಬೇರೆ OTTಗಳದ್ದು, ಅಥವಾ ಮ್ಯೂಸಿಕ್ ಕೇಳೋದಕ್ಕೆ ಸ್ಪಾಟಿಫೈ ಪ್ರೀಮಿಯಮ್ ಅಂತ, ಯೂಟ್ಯೂಬ್ ನೋಡೋದಕ್ಕೆ ಯೂಟ್ಯೂಬ್ ಪ್ರೀಮಿಯಮ್ ಅಂತ ಒಂದಿಷ್ಟು ಸಬ್ಸ್ಕ್ರಿಪ್ಷನ್ಗಳನ್ನು ನೀವು ತೊಗೊಂಡಿರ್ತೀರಿ. ಯಾವ ಸಬ್ಸ್ಕ್ರಿಪ್ಷನ್ಗಳನ್ನು ನಿಲ್ಲಿಸೋದಕ್ಕೆ, ಪಾಸ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಆಲೋಚನೆ ಮಾಡಿ. ಈ ತಿಂಗಳು ಈ ಸಬ್ಸ್ಕ್ರಿಪ್ಷನ್ ಅಗತ್ಯ ಇಲ್ಲ ನನಗೆ ಅಂತ ಹೇಳುವಂತಹದ್ದು ಯಾವುದಾದ್ರೂ ಇದೆಯಾ ಅನ್ನೋದನ್ನು ನೋಡಿ. ಅಥವಾ ಈ ಸಬ್ಸ್ಕ್ರಿಪ್ಷನ್ನ ಅಗತ್ಯವೇ ನನಗೆ ಇಲ್ಲ ಅಂತ ಹೇಳುವಂತಹದ್ದು ಯಾವುದಾದ್ರೂ ಇದೆಯಾ ಅನ್ನೋದನ್ನು ನೋಡಿ. ಈ ರೀತಿಯದ್ದು ಯಾವುದಾದ್ರೂ ಇದ್ದರೆ ಆ ಸಬ್ಸ್ಕ್ರಿಪ್ಷನ್ಗಳನ್ನು ಪಾಸ್ ಮಾಡುವಂತಹ ಅಥವಾ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ ಕ್ಯಾನ್ಸಲ್ ಮಾಡುವಂತಹ ಅಭ್ಯಾಸ ಮಾಡಿಕೊಳ್ಳಿ. ಒಂದು ತಿಂಗಳು ಒಂದು ಹೊತ್ತು ಒಂದೇ ಐಟಮ್ ತಿನ್ನೋದಕ್ಕೆ ನಿಮಗೆ ಸಾಧ್ಯ ಇದೆಯಾ ಅನ್ನುವಂತಹ ಆಲೋಚನೆಯನ್ನು ಮಾಡಿ. ನಾವು ಸೌತ್ ಕೆನರಾದವರು, ನಾವು ಊಟಕ್ಕೆ ಬಳಕೆ ಮಾಡುವಂತಹದ್ದು ಕುಚ್ಚಲಕ್ಕಿ ಗಂಜಿಯನ್ನು ಮಾಡಿ ಅದಕ್ಕೆ ಒಂದು ಸಾಂಬಾರು ಒಂದು ಪಲ್ಯವೋ ಇದ್ದರೆ ಸಾಕಾಗುತ್ತೆ. ಇದನ್ನು ನೀವು ನನಗೆ ತಿಂಗಳುಗಟ್ಟಲೆ ತಿನ್ನೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದರೆ ಖಂಡಿತ ನನಗದು ಸಾಧ್ಯ ಇದೆ. ನಿಮಗೆ ಈ ರೀತಿಯಲ್ಲಿ ಮಾಡುವಂತಹದ್ದು ಯಾವುದಾದ್ರೂ ಇದೆಯಾ? ಅನ್ನ, ತಿಳಿಸಾರು, ಒಂದು ಪಲ್ಯ, ಇದನ್ನು ಒಂದು ಹೊತ್ತು ಮಾತ್ರ ಪ್ರತಿದಿನ ಇದನ್ನು ಮಾತ್ರ ತಿಂತೀನಿ ಒಂದು ತಿಂಗಳ ಕಾಲ ಅಂತ ಹೇಳಿ ನಿಮಗೆ ಬದುಕೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೋಡಿ. ಇದನ್ನು ಟ್ರೈ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಯತ್ನಿಸಿ ನೋಡಿ. ನಿಮಗೆ ನಿಮ್ಮ ಮೇಲೆ ಕಂಟ್ರೋಲ್ ಎಷ್ಟಿದೆ ಅನ್ನೋದು, ಇನ್ಸ್ಟಿಂಕ್ಟ್ಗಳನ್ನು ಅಥವಾ ಇಂಡಲ್ಜ್ ಮಾಡಬೇಕು ಅಂತ ಹೇಳುವಂತಹ ಬಯಕೆಯನ್ನು, ಇಂಪಲ್ಸಲ್ಲಿ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನ್ನಿಸುವಂತಹ ಬಾಯಿ ರುಚಿಯನ್ನು ಒಂದು ಹೊತ್ತು, 3 ಹೊತ್ತು ಕೇಳ್ತಿಲ್ಲ ನಾನು, ಬರೀ ಒಂದು ಹೊತ್ತು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೀವು ನೋಡಿ. ಫ್ರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ದಿನವನ್ನು ಅಥವಾ ಒಂದು ವಾರವನ್ನು ನೀವು ಖರ್ಚು ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿ. ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿದರೆ ಪಬ್ಬಿಗೆ ಹೋಗುವಂತಹದ್ದು, ಸಾಯಂಕಾಲ ರೆಸ್ಟೋರೆಂಟಿಗೆ ಹೋಗುವಂತಹದ್ರ ಬದಲು ಯಾವುದಾದ್ರೂ ಪಾರ್ಕಿಗೋ, ಲೈಬ್ರರಿಗೋ, ಇನ್ನೆಲ್ಲೋ ಸಂತೆಗೋ ಹೋಗಿ, ಆದರೆ ಯಾವುದೇ ಖರ್ಚುಗಳನ್ನು ಮಾಡಬೇಡಿ. ಸುಮ್ಮನೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಬನ್ನಿ. DIY ಪ್ರಾಜೆಕ್ಟ್ಗಳು ದುಡ್ಡು ಖರ್ಚಿಲ್ಲದೆ ಮನೆಯಲ್ಲೇ ಕೂತು ಮಾಡುವಂತಹದ್ದಿರ್ತವೆ. ಇವುಗಳನ್ನು ಮಾಡೋದು ಸಾಧ್ಯ ಇದೆಯಾ ಅನ್ನುವಂತಹ ಪ್ರಯತ್ನವನ್ನು ಒಂದನ್ನು ಮಾಡಿ. ಇದಿಷ್ಟನ್ನು ನೀವು ಮಾಡಿದರೆ ತುಂಬ ದೊಡ್ಡ ಮಟ್ಟಿನ ಕಂಟ್ರೋಲನ್ನು ನಿಮ್ಮ ಮೇಲೆ ನೀವು ಪಡಿತೀರಿ. ಇಷ್ಟೆಲ್ಲ ಆದಮೇಲೆ ಇನ್ನೂ ಒಂದು ವಿಷಯ ಇದೆ, ನಮಗೆ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಇದ್ದರೆ ಪ್ರಯತ್ನ ಮಾಡುವಂತಹದ್ದು. ಒಂದು ವಾರ ಯಾವುದೇ ಖರ್ಚುಗಳನ್ನು ನಾನು ಮಾಡೋದಿಲ್ಲ ಅಂತ ಹೇಳುವಂತಹ ವಾರ, ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ ನೋಡಿ. ಈ ವಾರ ನೀವೇನನ್ನು ಖರ್ಚು ಮಾಡೋದಿಲ್ಲ ಸೋಮವಾರದಿಂದ ಮುಂದಿನ ಸೋಮವಾರದವರೆಗೆ ಅಂತ ಹೇಳಿದರೆ, ಅಲ್ಲಿಯವರೆಗೆ ತೀರಾ ಅಗತ್ಯಕ್ಕೆ ಬೇಕಾಗುವಂತಹ ವಸ್ತುಗಳು ಯಾವುದು ಅನ್ನುವಂತಹ ಪ್ಲಾನಿಂಗನ್ನು ಮಾಡಿ. ದಿನಸಿ ಐಟಮ್ಗಳು ಬೇಕಾಗಿರ್ತವೆ, ಅವುಗಳನ್ನು ತಂದಿಟ್ಕೊಳ್ಳಿ. ಕೆಲವೊಂದಿಷ್ಟು ಐಟಮ್ಗಳು, ಹಾಲು ಹಾಳಾಗುವಂತಹದ್ದು, ತರಕಾರಿ ಹಾಳಾಗುವಂತಹದ್ದು, ಇಂತಹದ್ದಿದ್ದರೆ ಇವುಗಳಿಗೆ ಆ ಭಾನುವಾರವೇ ಈ ವಾರಕ್ಕೆ ಇಷ್ಟು ಬಡ್ಜೆಟ್ ಬೇಕು ಅಂತ ಫಿಸಿಕಲ್ ಕ್ಯಾಶನ್ನು ತೆಗೆದಿಡಿ.
ಉಳಿದಿರುವಂತಹ ಐಟಮ್ಗಳನ್ನು ಯಾವುದನ್ನು ನೀವು ತಗೊಳ್ಳುವ ಹಾಗಿಲ್ಲ. ಮೆಡಿಸಿನ್ ಬೇಕು, ಯಾವುದೋ ಅರ್ಜೆಂಟ್ ಇಂಟರ್ನೆಟ್ ಬಿಲ್ ಪೇ ಮಾಡಬೇಕು, ಫೋನ್ ರೀಚಾರ್ಜ್ ಮಾಡಬೇಕು, ಅಥವಾ ಗ್ಯಾಸ್ನಂತಹ ಬಿಲ್ಗಳು ಬರ್ತವೆ ಅಂತಿದ್ರೆ ಅದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ದುಡ್ಡು ತೆಗೆದಿಡಿ ಆಲ್ರೆಡಿ. ಅಲ್ಲ, ಸಾಧ್ಯ ಆಗಲಿಲ್ಲ, ತೀರಾ ಅಗತ್ಯದ್ದು, ಅವುಗಳಿಗೆ ನಾನು ಖರ್ಚು ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಯಲ್ಲಿರಿ. ಬಟ್ ಅದು ಬಿಟ್ಟು ಬೇರೆ ಯಾವ ಖರ್ಚನ್ನು ನಾನು ಮಾಡೋದಿಲ್ಲ ಅಂತ ಹೇಳುವ ಚಾಲೆಂಜನ್ನು ತಗೊಂಡು 1 ವಾರದ ಕಾಲ ನಿಮಗಿದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೋಡಿ. ಇದಿಷ್ಟು ನಿಮಗೆ ಮಾಡೋದಕ್ಕಾಯ್ತು ಅಂತ ಹೇಳಿದರೆ, ಮುಂದಿನದ್ದು ನಾನು ಕಳೆದ 4 ತಿಂಗಳಿಂದ ಮಾಡ್ತಾ ಇರುವಂತಹ ಕೆಲಸ. ನನ್ನ ಕಾರಣಗಳು ಬೇರೆ, ಆದರೆ ನಾನು ಕಳೆದ 4 ತಿಂಗಳಲ್ಲಿ ಯಾವುದೇ ಬಟ್ಟೆಯನ್ನು ತಗೊಂಡಿಲ್ಲ. ಆಲ್ರೆಡಿ ವಾರ್ಡ್ರೋಬ್ ಫುಲ್ ಬಟ್ಟೆಗಳಿದ್ದಾವೆ, ಅದು ಬೇರೆ ವಿಷಯ. ಆದರೆ ಕಳೆದ 4 ತಿಂಗಳಲ್ಲಿ ಒಂದೇ ಒಂದು ಹೊಸ ಬಟ್ಟೆಯನ್ನು ನಾನು ತಗೊಂಡಿಲ್ಲ. ಇದನ್ನು ನಿಮಗೆ ಮಾಡೋದು ಸಾಧ್ಯ ಇದೆಯಾ ಅನ್ನುವ ಒಂದು ಚಾಲೆಂಜ್ ತಗೊಳ್ಳಿ. ಬಟ್ಟೆಗಳು ಹಾಳಾಗುವವರೆಗೆ, ಅಥವಾ ಇನ್ನು 3 ತಿಂಗಳು ಅಥವಾ 1 ತಿಂಗಳು ನಾನು ಬಟ್ಟೆಯನ್ನೇ ತಗೊಳ್ಳೋದಿಲ್ಲ ಅಂತ ಹೇಳುವಂತಹ ಅಭ್ಯಾಸವನ್ನು ನೀವು ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೋಡಿ. ಅನ್ನೆಸೆಸರಿಯಾಗಿ ಕಾರಿಗೆ, ಬೈಕಿಗೆ ಪೆಟ್ರೋಲ್ ಖರ್ಚು ನಾನು ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಮಾಡಿಕೊಂಡು ಇದನ್ನು 1 ವಾರ ಅಥವಾ 15 ದಿನ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೀವು ನೋಡಿ. ಈ ರೀತಿಯ ಅಭ್ಯಾಸಗಳು ದುಡ್ಡನ್ನು ಉಳಿಸೋದಕ್ಕೆ ಮಾತ್ರ ಇರುವಂತಹದ್ದಲ್ಲ. 1 ತಿಂಗಳು, 15 ದಿನವೋ, 45 ದಿನವೋ ಈ ರೀತಿಯದ್ದನ್ನು ಆಚರಣೆ ಮಾಡಿ ನೀವು ಬದುಕಲ್ಲಿ ಬದಲಾಯಿಸುವಂತಹದ್ದು ಏನು ದೊಡ್ಡದಿಲ್ಲ. ಬಟ್ ಈ ಎಕ್ಸ್ಪೀರಿಯನ್ಸ್ನಿಂದ ನೀವು ಕಲಿಯುವಂತಹ ಪಾಠಗಳು ತುಂಬ ಇರ್ತವೆ. ನನಗೂ ದುಡ್ಡಿನ ಖರ್ಚನ್ನು ಕಂಟ್ರೋಲ್ ಮಾಡುವ ಸಾಧ್ಯತೆ ಇದೆ ಅನ್ನೋದು ಅರಿವಿಗೆ ಬಂದಾಗ, 1 ವಾರದಲ್ಲಿ ನೀವು ಉಳಿಸಿದಂತಹ ದುಡ್ಡೆಷ್ಟು ಅನ್ನೋದು ನಿಮಗೆ ಗೊತ್ತಾದಾಗ, ಯು ವಿಲ್ ಥ್ಯಾಂಕ್ ಯುವರ್ ಸೆಲ್ಫ್ ಫಾರ್ ದ ಡಿಸಿಪ್ಲಿನ್ ದಟ್ ಯು ಹ್ಯಾವ್ ಬ್ರಾಟ್ ಇಂಟು ಯುವರ್ ಲೈಫ್ಸ್. ಒಂದು ಕೆಲಸ ಮಾಡಿ, ಈ ರೀತಿ ನೀವು ಚಾಲೆಂಜಸನ್ನೆಲ್ಲ ಮಾಡಲಿಕ್ಕೆ ಹೋದಾಗ ನಿಮ್ಗೆ ಯಾವಾಗ ಖರೀದಿ ಮಾಡಬೇಕೇನೋ ಅಂತ ಅನ್ನಿಸುವಂತಹ ಇಂಪಲ್ಸಸ್ ಬರುತ್ತೋ ಅದನ್ನು ಬರೆದಿಡೋದಕ್ಕೆ ಶುರು ಮಾಡಿ. ಖರೀದಿ ಮಾಡಬೇಡಿ. 1 ದಿನದ ಚಾಲೆಂಜು, 1 ವಾರದ ಚಾಲೆಂಜು, 1 ತಿಂಗಳ ಚಾಲೆಂಜ್, ಹೀಗೆ ನೀವು ಯಾವುದನ್ನಾದರೂ ಮಾಡಿ ಕೊನೆಗೆ ನಿಮಗೆ ಬಂದಿರುವಂತಹ ಸೇವಿಂಗ್ಸ್ ಎಷ್ಟು ಅನ್ನೋದು ನಿಮಗೆ ಗೊತ್ತಾದಾಗ ನೀವೇ ಆಶ್ಚರ್ಯಚಕಿತರಾಗ್ತೀರಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋದ ಉದ್ದೇಶ ಏನು? ದುಡ್ಡನ್ನು ಉಳಿಸುವಂತಹದ್ದು ಅ ಪಾರ್ಟ್ ಆಫ್ ಯುವರ್ ಲೈಫ್ ಆಗಲಿ ಅಂತ ಹೇಳುವಂತಹದ್ದು. ಇದನ್ನು ಫೆಸಿಲಿಟೇಟ್ ಮಾಡೋದಕ್ಕೆ ಒಂದಿಷ್ಟು ಸಣ್ಣ ಸಣ್ಣ ಹ್ಯಾಕ್ಗಳಿದ್ದದನ್ನು ನಾನು ನಿಮಗೆ ಹೇಳ್ತಾ ಇರುವಂತಹದ್ದು. ಹೀಗೆ ಉಳಿದಿರುವಂತಹ ದುಡ್ಡನ್ನು ಬೆಳೆಸೋದು ಹೇಗೆ, ಇನ್ವೆಸ್ಟ್ ಮಾಡೋದು ಹೇಗೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿರುವಂತಹ ಅವೆನ್ಯೂಸ್ ಯಾವುದು ಅನ್ನೋದನ್ನೆಲ್ಲ ನಾನು ನನ್ನ ಚಾನೆಲ್ಗಳ ಮುಖಾಂತರ ಆಗಾಗ ಹೇಳ್ತಾ ಇರ್ತೀನಿ. ಅದೆಲ್ಲ ನಿಮಗೆ ಬೇಕು ಅಂತ ಹೇಳಿದರೆ ನನ್ನ ಚಾನಲನ್ನು ಫಾಲೋ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.